ಹೇಮಕುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲೆಯ ಸೋಮ ಸೂರ್ಯಗ್ರಹಣದಲ್ಲಿ ಸುರನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣವನಿರಿ ಶತಭೂಮಿ ದೇವರಿಗೆ ಇತ್ತ ಫಲಬಹುದು. ಈ ಮಹಾಭಾರತದ ಒಂದಕ್ಷರವ ಕೇಳಿದರಿಗೆ ಸೋಮ ಸೂರ್ಯಗ್ರಹಣದಲ್ಲಿ ಸುರನದಿಯ ತೀರದಲ್ಲಿ ಹೇಮ ಖುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲೆಯ ಶ್ರೀ ಮುಕುಂದಾರ್ಪಣವನಿಸಿ ಶತಭೂಮಿ ದೇವರಿಗಿತ್ತ ಫಲಬಹುದು. ಮುಂದುವರೆದು ಇನ್ನೂ ಒಂದು ಪದ್ಯದಲ್ಲಿ ಆ ಫಲವನ್ನೇ ಹೇಳ್ತಾ ಇದ್ದಾನೆ. ಭಾರತದ ಫಲವನ್ನ, ಈ ಮಹಾಭಾರತದಲ್ಲಿ ಒಂದಕ್ಷರವನ್ನ ಯಾರು ಕೇಳ್ತಾರೆಯೋ ಅವರಿಗೆ ಗೊರಸು ಕೋಡುಗಳನ್ನು ಚಿನ್ನದ ಆಭರಣಗಳಿಂದ ಅಲಂಕರಿಸಿದ 1000 ಕಪಿಲೆಗಳನ್ನು ಚಂದ್ರಾದಿತ್ಯರ ಗ್ರಹಣ ಕಾಲದಲ್ಲಿ ಗಂಗಾ ನದಿ ತೀರದಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಹೇಳಿಬಿಟ್ಟು 100 ಜನ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಬರುವಂತಹ ಫಲ ಉಂಟಾಗುತ್ತೆ ಅಂತ ನೋಡಿ. ಒಂದೇ ಒಂದು ಪೂರ್ಣ ಷಟ್ಪದಿಯಲ್ಲಿ ಅವನು ಹೇಳಿದಾನೆ ಕವಿ, ಒಂದೇ ದಾನವನ್ನ ಇಡೀ ಪೂರ್ಣ ಷಟ್ಪದಿಯಲ್ಲಿ ಪೂರ್ಣ ನಿರ್ವಾಹ ಮಾಡಿದ್ದಾನೆ. ಇಷ್ಟೇ ವಿಷಯ ಅಂದ್ರೆ ಗೊರಸು ಕೋಡುಗಳಿಗೆ ಚಿನ್ನದ ತೊಡಕೆಯನ್ನು ಹಾಕಿದ್ದಾರಂತೆ. ಕಪಿಲೆ ಅಲಂಕರಿಸಿದ 1000 ಕಾಮಧೇನು ಕಪಿಲೆ ಅಂತ ಉನ್ನತ ಜಾತಿಯ ಹಸುವನ್ನ ಚಂದ್ರಸೂರ್ಯ ಗ್ರಹಣ ಕಾಲದಲ್ಲಿ ಗಂಗಾ ನದಿ ತೀರದಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಹಿರಣ್ಯ ಗರ್ಭಸ್ಥಂ ಹೇಮಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದಂ ಅತಃಶಾಂತಿ ಪ್ರಯಚ್ಛಮೆ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿಬಿಟ್ಟು ನುಡಿದುಬಿಟ್ಟು ಆ ಫಲವನ್ನ 100 ಜನ ಬ್ರಾಹ್ಮಣರಿಗೆ ಸಹಸ್ರ ಕಾಮಧೇನು ಸಹಸ್ರ ಕಪಿಲೆಯ ಸೋಮಸೂರ್ಯ ಗ್ರಹಣದಲ್ಲಿ ಸುರನದಿ ತೀರದಲ್ಲಿ ಶ್ರೀಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲಬಹುದು. 100 ಜನ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಎಂಥ ಉನ್ನತವಾದ ಫಲ ಸಿಗುತ್ತೋ ಅದೆಲ್ಲನೂ ಕೂಡ ಈ ಭಾರತದಲ್ಲಿ ಒಂದೇ ಒಂದು ಅಕ್ಷರವನ್ನು ಕೇಳಿದವರಿಗೂ ಕೂಡ ಸಿಗುತ್ತೆ. ಅಂದ್ರೆ ಇಡೀ ಭಾರತವನ್ನು ಓದಿದ್ರೆ ಇನ್ನೆಷ್ಟು ಉನ್ನತವಾದಂತಹ ಸ್ಥಾನಮಾನ ಗೌರವಗಳು ಸಿಗುತ್ತೆ ಅಂತ ನಾವು ಇಲ್ಲಿ ಯೋಚನೆ ಮಾಡಬೇಕು.